ಪ್ರೀತಿ. ಅಜ್ಜಿ ಇವರು ಡಾಕ್ಟರ್ ಅಲ್ವಾ, ಸ್ಪೆಷಲ್ ಕೇಸ್ ಪೇಷಂಟ್ ಆಗಿದ್ದಾರೆ. ಸ್ವಲ್ಪ ಬಾಯಿ ಮುಚ್ಕೊಂಡಿರ್ತೀಯ? ನಿಧಿ, ಏನಾಗಿದ್ಯಾ ನಿಂಗೆ? ಯಾಕೆ ಮುಖ ಸೊಟ್ಟಿಗೆ ಮಾಡ್ಕೊಂಡಿದ್ಯಾ? ಅರ್ಜುನ್, ದಯವಿಟ್ಟು ಬೇಜಾರು ಮಾಡ್ಕೋಬೇಡಪ್ಪ. ಇವಳ್ದು ಇನ್ನೂ ಸ್ವಲ್ಪ ಹುಡುಗ ಬುದ್ಧಿ. ಅದಿ ಆ ಥರ ಏನಿಲ್ಲ ಬಿಡಿ. ಶಿ ಸೋ ಫನಿ ಆ್ಯಂಡ್ ಕ್ಯೂಟ್. ಇನ್ಫ್ಯಾಕ್ಟ್ ನಿಮ್ಮ ಎಕ್ಸ್ಪ್ರೆಷನ್ ತುಂಬ ಚೆನ್ನಾಗಿದೆ. ಐ ಲೈಕ್ ದ್ಯಾಟ್. ಅಣ್ಣ, ಇದ್ಯಾವುದೋ ಸ್ಪೆಷಲ್ ಕೇಸು. ಗೋವಿಂದಂ ಭಜ ಗೋವಿಂದಂ, ಗೋವಿಂದಂ ಭಜ ಗೋವಿಂದಂ. ಕನ್ನಡ ಸರ್, ವಾಟ್ ಈಸ್ ದಿಸ್ ಸರ್? ಈ ಪ್ರಪಂಚದಲ್ಲಿ ಸುಳ್ಳು ಮುಖವಾಡ ಹಾಕೊಂಡು ಆ್ಯಕ್ಟ್ ಮಾಡೋರೇ ಜಾಸ್ತಿ. ಅಂಥದ್ರಲ್ಲಿ ಇವರು ರಿಯಲ್ ಆಗಿ ಈ ಥರ ಫನ್ನಿ ಎಕ್ಸ್ಪ್ರೆಷನ್ ಮಾಡ್ತಾ ಇದ್ದಾರಲ್ಲ, ಆ್ಯಕ್ಚುಲಿ ಮೆಚ್ಚಬೇಕು ಅವ್ರನ್ನ. ನಾವೆಷ್ಟೇ ದೊಡ್ಡವರಾದರೂ ನಮ್ಮೊಳಗಿರೋ ಮಗುನ ಯಾವಾಗಲೂ ಜೀವಂತವಾಗೇ ಇಟ್ಕೊಬೇಕು. ಈ ಥರ ಸೀರಿಯಸ್ ಆಗಿರೋದ್ರಲ್ಲಿ ಯಾವ ಅರ್ಥನೂ ಇಲ್ಲ. ಇನ್ಫ್ಯಾಕ್ಟ್ ಅವ್ರು ತುಂಬ ರಿಯಲ್ ಆಗೇ ಇದ್ದಾರೆ. ಸರಿಯಾಗಿ ಹೇಳ್ದೆ ಅಜ್ಜು. ಇವನೇನು ಕಮ್ಮಿ ಅನ್ಕೊಂಡ? ನನ್ನ ನಗಿಸ್ಬೇಕು ಅಂತಂದ್ರೆ ಮುಖನ ಸೊಟ್ಪಟ್ಟಾಗಿ ಮಾಡ್ಕೊಳ್ತಾನೆ. ಸರಿಯಾದ ಜೋಡಿ ಇಬ್ರದು. ಇದೇನ್ರು ಹಾಕಿರೋ ಪ್ಲಾನ್ ಎಲ್ಲ ಉಲ್ಟಾ ಆಗ್ತಿದೆಯಲ್ಲ? ಯಾಕೋ ಇವ್ರ ಫ್ಯಾಮಿಲಿನೇ ರಿವರ್ಸ್ ಗೇರಲ್ಲಿ ಥಿಂಕ್ ಮಾಡೋ ಥರ ಅನಿಸ್ತಾ ಇದೆ ಸರ್. ಬಾಮ್ಮ ಬಾ. ಕೂತ್ಕೋ. ತುಂಬ ಮುದ್ದಾಗಿದ್ಯಾ. ನಮ್ಮ ಅಜ್ಜುಗೆ ಹೇಳಿ ಮಾಡಿಸಿ ಜೋಡಿ. ಹಾಯ್, ದಿಸ್ ಇಸ್ ಅರ್ಜುನ್. ವಾಟ್ ಟು ಡು ನೌ ಸರ್? ಅರ್ಜುನ್, ಇವಳು ನಿಧಿ ನನ್ನ ಮೊಮ್ಮಗಳು. ಡಾಕ್ಟ್ರು ಓದಿ ಸ್ವಂತ ಕ್ಲಿನಿಕ್ ಇಟ್ಕೊಂಡಿದ್ದಾಳೆ. ನೀವೇನು ಹೇಳ್ಬೇಡಿ. ರಮೇಶ್ ಅವರು ಆಗಲೇ ಸ್ಟ್ರಾಂಗ್ ಇಂಡಿಪೆಂಡೆಂಟ್ ಗರ್ಲ್ ಬಗ್ಗೆ ಎಲ್ಲ ಹೇಳ್ಬಿಟ್ಟಿದ್ದಾರೆ. ನಿಧಿ, ನಿನಗೆ ನಮ್ಮ ಅರ್ಜುನ್ ಬಗ್ಗೆ ಏನನ್ಸುತ್ತೆ ನೇರವಾಗಿ ಹೇಳು, ಸಂಕೋಚ ಪಟ್ಕೋಬೇಡ. ನಿಮ್ಮ ಡಾಕ್ಟ್ರ್ ಪೇರಂತೂ ಸೂಪರ್ ಆಗಿದೆ. ನೀನು ಹೂ ಅಂದರೆ ಈಗಲೇ ವಾಲ್ಗ ಉದಿಸ್ಬಿಡೋದು. ಡಾಕ್ಟರ್ ನಿಧಿ ವೆಚ್, ಡಾಕ್ಟರ್ ಅರ್ಜುನ್.